Greetings in the precious name of Jesus Christ. ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. Welcome to this Kannada Sunday service of Ebenezer Ministries. ಎಮಿನೆನ್ಸ್ ಮಿನಿಸ್ಟ್ರಿಯ ಈ ಭಾನುವಾರ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. For today's meditation, let us turn to Jeremiah chapter 17, verse 9. ನಾವು ದೇವರ ವಾಕ್ಯ ಧ್ಯಾನ ಮಾಡೋಕೆ ಹೋಗೋಣ. ಯೆರೆಮೀಯನು 17:9 The heart is deceitful above all things and desperately wicked. Who can know? ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? It is the result of sin transmitted to humanity through Adam. ಪಾಪವು ಆದಾಮನ ಮೂಲಕವಾಗಿ ಎಲ್ಲಾ ಮನುಷ್ಯ ಕುಲಕ್ಕೆ ಉಂಟಾಯಿತು. Your life goes the way your heart goes. ನಮ್ಮ ಹೃದಯದ ಮಾರ್ಗ ಎಲ್ಲಿ ಹೋಗುತ್ತೋ ಅಲ್ಲಿ ನಮ್ಮ ಜೀವನವೂ ಸಹ ನಡಿಗೆ ಉಂಟಾಗುತ್ತೆ. In other words, life goes the way you think. ನಾವು ಯೋಚಿಸುವ ರೀತಿಯಲ್ಲೇ ನಮ್ಮ ಹೃದಯವೂ ಸಹ ಅದೇ ಮಾರ್ಗದಲ್ಲಿ ಹೋಗುತ್ತೆ. Heart is the seat of emotions. ನಮ್ಮ ಹೃದಯ ಅದು ಭಾವನೆಗಳಿಗೆ ಪ್ರತಿಬಿಂಬಿಸುವಂತದಾಗಿದೆ. Righteousness transmitted to the believers through Jesus Christ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ಒಬ್ಬ ವ್ಯಕ್ತಿಯು ನೀತಿವಂತನಾಗಿ ಮಾರ್ಪಡಿಸುವುದಕ್ಕೆ ಸಾಧ್ಯ. Ezekiel chapter 36 verses 26 and 27. ಇಲ್ಲಿ ಎಜೆಕಿಯನು 36, 26 ಮತ್ತು 27 ವಚನವನ್ನು ನೋಡುವುದಾದ್ರೆ, I will give you a new heart and put a new spirit within you. I will take the heart of stone out of your flesh and give you a heart of flesh. I will put my spirit within you and cause you to walk in my statutes, and you will keep my judgments and do them. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ಆಮೆನ್. Surrender the corrupt heart to God to receive a heart of flesh which is responsive to God's Spirit. ನಮ್ಮ ಕೆಟ್ಟದಾದ ಈ ಹೃದಯವನ್ನು ನೂತನಗೊಳಿಸಬೇಕಾದ್ರೆ ದೇವರ ಆತ್ಮವನ್ನು ಹೊಂದಿಕೊಳ್ಳಬೇಕು. ಅದಾದ ನಂತರ ಶರೀರದಲ್ಲಿ ನಾವು ಹೊಸ ಆತ್ಮವನ್ನು ಹೊಂದಿ ಹೊಸ ಹೃದಯದಿಂದ ನಾವು ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. We need a replacement of our stubborn and self-willed heart. ನಮ್ಮಲ್ಲಿ ಇರುವಂತಹ ಗರ್ವ ಅಹಂಭಾವವು ಅದು ತೆಗೆದಾಕಿ ನೂತನ ಹೃದಯವಾಗಬೇಕು. How do we receive a new heart? ಹೇಗೆ ನಾವು ಹೊಸ ಹೃದಯವನ್ನು ನೂತನ ಮನಸ್ಸನ್ನು ಹೊಂದಿಕೊಳ್ಳುವುದು? All that we need to do is to believe in Jesus Christ and his finished work on the cross. ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಮುಗಿಸಿದ ಕಾರ್ಯವನ್ನು ನೆನೆಸು ಆತನ ಮೇಲೆ ವಿಶ್ವಾಸ ಇಡುವಾಗ ಆ ನೂತನ ಹೃದಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. Our sins are washed by the blood of Jesus Christ flowing from his body. ನಮ್ಮ ಪಾಪಗಳು ಯೇಸುವಿನ ರಕ್ತದಿಂದ ತೊಳೆದು ಆತನ ಶರೀರದಲ್ಲಿ ಹರಿಯಲ್ಪಟ್ಟಿದೆ. Pray to God to take stone of heart and give a heart of flesh. ನಾವು ಪ್ರಾರ್ಥಿಸಬೇಕು, ನಮ್ಮ ಕಠಿಣ ಹೃದಯವನ್ನು ಕಲ್ಲಾದ ಹೃದಯವನ್ನು ದೇವರು ತೆಗೆದಾಕಿ ನೂತನ ಆತ್ಮವನ್ನು ನಮಗೆ ಅನುಗ್ರಹಿಸಲಿ ಅಂತ. Proverbs chapter 4 verse 23. ಜ್ಞಾನೋಕ್ತಿ 4ನೇ ಅಧ್ಯಾಯ 25ನೇ ಒಂದು ವಚನವನ್ನು ನಾನು 23ನೇ ವಚನವನ್ನು ನೋಡಿಕೊಳ್ಳೋದಾದ್ರೆ, Keep your heart with all diligence, for out of it spring the issues of life.
ನಿಮ್ಮ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ ಅದರೊಳಗಿನ ಜೀವಧಾರೆಗಳು ಹೊರಡುವವು. Saul, the first king of Israel, was given a new heart to rule the nation. ದೇವರು ಸೌಲನಿಗೆ ಹೊಸ ಆತ್ಮವನ್ನು ಕೊಟ್ಟಿದ್ರು ಇಸ್ರೇಲನ್ನು ಆಳುವುದಕ್ಕೆ ರಾಜನಾಗಿ. Later, he sinned and his heart corrupted. ದೇವರಿಗೆ ವಿರುದ್ಧವಾಗಿ ನಡೆದು ಆತನ ಹೃದಯವನ್ನು ಕೆಡಿಸಿಕೊಂಡ. God removed him from kingship. ದೇವರು ಆ ಒಂದು ರಾಜನ ಸ್ಥಾನದಿಂದ ಕಿತ್ತು ಹಾಕಿದ್ರು. Proverbs chapter 17, verse 22. ಜ್ಞಾನೋಕ್ತಿಗಳು 17:22. A merry heart does good like medicine, but a broken spirit dries the bones. ಹರ್ಷ ಹೃದಯವು ಒಳ್ಳೆಯ ಔಷಧ, ಕುಗ್ಗಿದ ಮನದಿಂದ ಒಣಮೈ. The believer, by trusting Jesus Christ, is connected with Jesus Christ in heart. ಯೇಸು ಕ್ರಿಸ್ತನ ಮೇಲೆ ಭರವಸೆ ಬಿಟ್ಟಿದೀವಿ ಅಂದ್ರೆ ವಿಶ್ವಾಸಿಗಳು ಆತನ ಮೇಲೆ ನಂಬಿಕೆ ಇಟ್ಟಿರುವುದರ ಮೂಲಕವಾಗಿ ಆಗುತ್ತದೆ. They rejoice always, thanking God. ಅವರೆಲ್ಲರೂ ಹರ್ಷದ ಹೃದಯದಿಂದ ದೇವರಿಗೆ ವಂದಿಸುತ್ತಾರೆ. Paul, Silas, and Peter were thrown into prison for preaching gospel. ಪೌಲ ಮತ್ತು ಸೀಲ ಪೇತ್ರರನ್ನು ಸೆರೆಮನೆ ಒಳಗೆ ಹಾಕಿದ್ರು ಅವರು ಸುವಾರ್ತೆ ಸಾರುವ ನಿಮಿತ್ತ. In the prison, they praised and worshipped the Lord. ಆ ಒಂದು ಸೆರೆಮನೆ ಒಳಗಡೆ ಕರ್ತನನ್ನು ಆರಾಧಿಸಿದ್ರು. And prison doors were opened for them. ಅವ್ರು ತಿಳಿಯಲ್ಪಡ್ತು, ಎಲ್ಲ ಸೆರೆಮನೆ ಬಾಗಿಲುಗಳು ತೆರೆಯಲ್ಪಟ್ಟವು ಅನ್ನೋದು. People think by changing external circumstances, they can be happy. ಹೊರಗಡೆ ಆದಂತಹ ಬದಲಾವಣೆಯನ್ನು ಜನಗಳು ನೋಡಿ ಸಂತೋಷಿಸ್ತಾರೆ. But the Bible says, irrespective of our circumstances, we can be filled with joy. ನಮ್ಮ ಜೀವಿತದಲ್ಲಿ ಎದುರಾಗುವಂತ ಎಲ್ಲಾ ರೀತಿಯಾದ ಆ ಒಂದು ಕಷ್ಟಗಳು ಅಥವಾ ಹೋರಾಟಗಳಲ್ಲಿ ನಾವು ಸಂತೋಷಿಸುವಂತೆ ಮಾಡ್ತಾರೆ ದೇವರು. Joy is a gift of the Spirit. ಆ ಆನಂದ ಅನ್ನೋದು ಕರ್ತನೆಯಿಂದ ಹೊಂದಲ್ಪಡುವಂತ ಫಲವಾಗಿದೆ. Not money or material things are the sources of our joy. ಆ ಆನಂದದ ಸಂಪನ್ಮೂಲ ಯಾವುದಪ್ಪ ಅಂದ್ರೆ ನಮ್ಮ ಹಣಕಾಸು ಅಥವಾ ವಸ್ತುಗಳಿಂದ ಬಂದಂತದ್ದಲ್ಲ. King David committed sin. ದಾವಿದನು ಪಾಪಕ್ಕೆ ಒಳಬಿದ್ದನು. He repented and prayed for a new heart. ಆತನು ಪಶ್ಚಾತ್ತಾಪ ಪಟ್ಟು ದೇವರೇ ನನ್ನಲ್ಲಿ ನೂತನ ಹೃದಯವನ್ನು ಅನುಗ್ರಹಿಸುವಂತ ಕೇಳಿಕೊಂಡ. God is full of mercy and compassion. ದೇವರು ಸಂಪೂರ್ಣ ಕೃಪೆ ಉಳ್ಳವನು, ಕರುಣೆಯುಳ್ಳವನು. God forgave his guilt, sins, and trespasses, and he received a new heart. ದೇವರು ಆತನ ಎಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ದೇವರಿಂದ ನೂತನ ಹೃದಯವನ್ನು ಹೊಂದಿಕೊಂಡ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.